ಒಬ್ಬ ಹೊಲಕ್ಕ ಕಳಿ ತೆಗ್ಯಾಕ ಹೋದ ಅಂದ್ರ ಏನಂತೀರಿ? ಸದಿ. ಏನ್ ತೊಗೊಂಡು ಹೋಗ್ತೀರಿ? ಏನ? ಕುರ್ಪಿ ತಗೊಂಡು ಹೋದ. 12 ತನ ಮಾದ, 12 ಮೇಲೆ ಹೊಟ್ಟೆ ಹೆಸಿತು. ಅದನ್ನ ಅಲ್ಲೇ ಬಿಟ್ಟ ಮನೆಗೆ ಬಂದ. ಹೋಗಿ ಹೊಳ್ಳಿ ಹಿಡಿತನ ಕೈಯಾಗ. ಅದಕ್ಕೆ ಏನಾಗಿತ್ತು? ಜ್ವರ ಬಂದಿತ್ತು. ಅವ ತಿಳ್ಕೊಂಡ ಇದಕ್ಕೆ ಕಾದದ, ಇದಕ್ಕೆ ಜ್ವರ ಬಂದಾವ ಅಂತ ತಿಳ್ಕೊಂಡವ. ಸೀದಾ ಡಾಕ್ಟರ್ ಬಲ್ಲಿ ಹೋದ. ಯಪ್ಪ ಡಾಕ್ಟರ್ ಸಾಹೇಬ, ಕುರುಪಿಗೆ ಜ್ವರ ಬಂದವ, ಇದಕ್ಕೆ ಇಂಜೆಕ್ಷನ್ ಪಂಜೆಕ್ಷನ್ ಗುಳಿಗೆ ಪಳಿಗೆ ಕೊಡ್ತೇನೆ ಅಂದವ. ಕುರುಪಿಗೆ ಏನು ಕೊಡ್ಬೇಕ್ರಿ? ಡಾಕ್ಟ್ರಿಗೆ ಏನು ತಿಳಿಲಿಲ್ಲ. ತಮ್ಮ, ನಿಮ್ಮ ಊರಾಗ ಬಾವಿದಲ್ಲ, ಬಾವಿ ದಂಡಿಗೆ ಹೋಗು, ಏನು ಕೊಡ ಕಟ್ಟತಾರಲ್ಲ, ಕೊಡನ ತೆಗಿ, ಇದನ್ನ ಕಟ್ಟು 3-4 ಸಲ ಮ್ಯಾಲ ಕೆಳಗ ಮಾಡು. ನಿನ್ನ ಕುರುಪಿಗೆ ಬಂದು ಜ್ವರ ಏನಾಗ್ತಾವ? ಹೋದ, ಮಾಡ್ದ, 5 ನಿಮಿಷನ್ಯಾಗ ಹೋಗ್ಬಿಡ್ತು ಜ್ವರ. ಎದ್ರ ಜ್ವರ? ಕುರುಪಿಗೆ ಬಂದು ಜ್ವರ. ತಿಳ್ಕೊಂಡವ ಇನ್ನು ಮುಂದೆ ಜ್ವರ ಬಂದ್ರೆ ಹಿಂಗ ಮಾಡ್ಬೇಕಂತ. ವಾರ ಒಪ್ಪತ್ತು ಹೋಗ್ಲಿಲ್ಲ, ಮನ್ಯಾಗಿದ್ದ ಮುದುಕಿಗೆ ಜ್ವರ ಬಂದು. ಯಪ್ಪ, ನಿಮ್ಮ ಅಪ್ಪ ಅಂತೂ ನನಗೆ ಡಾಕ್ಟರ್ ಬಲ್ಲಿ ಕರ್ಕೊಂಡು ಹೋಗುವಲ್ಲಾಗ್ಯಾನ, ನೀರೇ ಒಂದು ತಟ ಕರ್ಕೊಂಡು ಹೋಗಂತ ಮೊಮ್ಮಗನಿಗೆ. ಆ ಮುದುಕಿ ಆಕಿನ ಹಣೆ ಬರ ಎಟ್ಟು ಕೆಟ್ಟಿರು. ಹಿಂಗೆ ಹೇಳೋದೆ ತಡ ಮೊಮ್ಮಗ ಅಂದ, ಮೊನ್ನೆ ಡಾಕ್ಟರ್ ಸಾಹೇಬ ಭಾಳ ಚಲೋ ಹೇಳಾನ, ನೀನು ಬಾ ದರ ಕಳ್ಕೊಂಡು ಹೋದವ. ಎಲ್ಲಿಗೆ? ಮನ್ ನೀವು ಯಾರೇ ಮಾಡಂಗಿದ್ದೀರ? ಹೋಗಿ ಕೊಡ ತೆಗಿತಾನ, ಕುತ್ತಿಗೆಗೆ ಹಾಕದ, ಮ್ಯಾಲ ಕೆಳಗ 3 ಸಲ ಮಾಡಿದ್ರ ಮುದುಕಿ ಗೊಟಕ ಅಂದಿತ್ತು. ಒಂದು ತಿಳ್ಕೊಳ್ಳಾಕ ಹೋಗಿ ಒಂದು ತಿಳ್ಕೊಳ್ಳ, ನೇರವಾಗಿ ವಿಚಾರ. ಸ್ವಲ್ಪ ಅಪರಾತಪರ ಆಯ್ತು ಅಂದ್ರೆ ಬದುಕಿನಾಗ ಎಂತಿಂತ ಅವಘಡಗಳಾಗ್ತಾವ. ಶಿಷ್ಯನಾದ ಶರೀಫ ಸಾಹೇಬ, ಗುರುನಾಥನಾದ ಗೋವಿಂದ ಭಟ್ಟ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಎನಗೋ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಇಡೀ ಸಮಾಜ ಮಾತಾಡ್ಕೊಳ್ತದೆ. ಈತ ಇಸ್ಲಾಂ ಧರ್ಮದವನು, ಆತನ ಗುರು ಬ್ರಾಹ್ಮಣ ಸಮಾಜದವನು. ಇದು ಹೆಂಗಾಗತ್ತಾ ಅಂದ್ರೆ ಕಟ್ಟಿ ಮೇಲೆ ಕುಂತವ್. ಕೆಲ್ಸಕ್ಕೆ ಬರ್ಲಾರ್ದವ್ರು ಕಟ್ಟಿ ಮೇಲೆ ಕುಂತಿರ್ತಾರೆ, ತಿಳ್ಕೋರಿ. ಕೆಲಸ ಇದ್ದವ್ರು ಯಾರು ಕಟ್ಟಿ ಮೇಲೆ ಕುಂತು ಇನ್ನೊಬ್ರು ಸುದ್ದಿ ಮಾತಾಡಲ್ಲ. ಯಾರು ಇನ್ನೊಬ್ರು ಸುದ್ದಿ ಮಾತಾಡಕತ್ತಾರಂದ್ರೆ ತಿಳ್ಕೊಂಡು ಬಿಡ್ರಿ ಅವಕ್ಕೆ ಕೆಲಸ ಇಲ್ಲ ಅಂತ. ಅವ ಹಂಗ, ಇವ ಹಿಂಗ, ನೀವ್ ಹೆಂಗ ತಿಳ್ಕೊಬೇಕಲ್ಲ ನಾವು. ಅವ ಹಂಗ, ಆಕಿ ಹಿಂಗ, ಈಕಿ ಹಿಂಗ, ನೀವ್ ಹೆಂಗ ಪ್ರಶ್ನೆ ಮಾಡ್ಕೊಳ್ಬೇಕ್ರಿ. ಪ್ರಶ್ನೆ. 4 ಮಂದಿ ಕಟ್ಟಿ ಮೇಲೆ ಕುಂತ್ರಂದ್ರೆ 4 ಮಂದಿ ನಿಮ್ಮ ಬಗ್ಗೆ ಮಾತಾಡಲ್ಲ. ಯಾರ ಬಗ್ಗೆ ಮಾತಾಡ್ತೀರಿ ಹೇಳು? ಅಲ್ಲಿ ಯಾರು ಇರಂಗಿಲ್ಲ, ಅವ್ರದೇ ಮಾತಾಡ್ತೀರಿ. 4 ಮಂದಿಯಾಗ ಒಬ್ಬಾಕಿ ಎದ್ದು ಹೋದ್ಲಂದ್ರೆ ಎಷ್ಟು ಮಂದಿ ಉಳಿತೀರಿ? 3 ಮಂದಿ ಯಾರ ಬಗ್ಗೆ ಮಾತಾಡ್ತೀರಿ? ವಾಹ್, ಅನುಭವ ಆಗ್ಯದಂತ. 3 ಮಂದಿಯಾಗ ಒಬ್ಬಾಕಿ ಎದ್ದು ಹೋದ್ಲಂದ್ರೆ ಇಬ್ರು ಯಾರ ಬಗ್ಗೆ ಮಾತಾಡ್ತಾರ? ಯಾರು ಎದ್ದು ಹೋಗಿದ್ರ ಇಬ್ರು ಅವ್ರದ್ದೇ. ಇನ್ನು ಅದ್ರಾಗ ಒಬ್ಬಾಕಿ ಎದ್ದು ಹೋದ್ಲಂದ್ರೆ ಈಕಿ ಕಟ್ಟಿ ಮೇಲೆ ಕುಂತಾಗ ಸುಮ್ಮ ಕುಂದ್ರಲ್ಲ, ಈಗ ಹೋಗುದಿರುತ್ತದೆ ಏನೀಕೀಗಿ. ನಿಮ್ಮ ಭಾಷೆ ಹೇಳಕತ್ತೀನ, ನಂದಲ್ಲ. ಹೇಳುವ ತಾತ್ಪರ್ಯ ಸುಮ್ಮನೆ ಮಾತಾಡದೆ ಆಡೋದು. ಇನ್ನೊಬ್ರದ ಮಾತಾಡಿ ಮನಿ ದುಂಡು ಮಂದಿದ ಮಾತಾಡಿ ಮಂದ್ಯಾಗ ಆಡಾದ ಕೋಡಿ, ನಿಂದೇ ನಿನಗ ತಿಳಿದಿಲ್ಲ. ಹಾಡು ಕೇಳಿದಿಲ್ಲ? ನಿಂದೇ ನಿನಗ ತಿಳಿದಿಲ್ಲ. ಇನ್ನೊಬ್ರದ ಮಾತಾಡಿ ಅವ್ರು ಏನು ಹೇಳಿದ್ರೆ ನಿಮಗ ಹೊಂಡಗುತ್ತಿ ಮುಗಿಸ್ಕೊಟ್ಟಿದ್ರೆ ನನ್ನ ಬಗ್ಗೆ ಮಾತಾಡ್ರಂತ. ನಿಮ್ಮ ಊಟ, ನಿಮ್ಮ ನೀರು, ನಿಮ್ಮ ಚಾ, ನಿಮ್ಮ ಕಟ್ಟಿ ಮೇಲೆ ನಿಮ್ಮ ಚಾಪಿ ಇಷ್ಟು ಇಟ್ಕೊಂಡು ನಿಮ್ಮದ ಮಾತಾಡೋದು ಬಿಟ್ಟು ಇನ್ನೊಬ್ರದ್ದು ಮಾತಾಡ್ತೀರಿ. ನೀವೆಂತ ಶಾಣ್ಯಾರ? ಹೌದು, ತಿಳ್ಕೋಬೇಕ್ರಿ. ಮನಿದುಂಡು ಮಂದಿದ ಮಾತಾಡಿ ಮಂದ್ಯಾಗ ಬ್ಯಾಡಾದ ಕೋಡಿ, ಇದಲ್ಲ ಬದುಕು.
ಶರೀಫಗೆ ಬಂದಂತ, ಏ ನೀನು ಇಸ್ಲಾಮದವನದಿ, ಆತ ಬ್ರಾಹ್ಮಣನವದನ, ನೀನು ಹೆಂಗ ಅಂದು. ಆತ ಸ್ವೀಕಾರ ಮಾಡ್ಯಾನ, ಈತ ಒಪ್ಪಿಗೆ ಕೊಟ್ಟಾನ. ಅವರಿಬ್ಬರ ನಡುವೆ ಗುರು ಶಿಷ್ಯರ ಸಂಬಂಧ ಬೆಳೆದದ. ಕೆಲಸಕ್ಕೆ ಬರಲಾರ್ದವ್ರ ಕಟ್ಟಿ ಮೇಲೆ ಕುಂತ ಮಾತಾಡಿದ್ರ ಬಂತೆ. ಆದರೂ ಸಮಾಜ ಹೇಯಾಳಿಸಿ ಮಾತಾಡಕಚ್ಚು. ಅವ ಬ್ರಾಹ್ಮಣ, ಇವ ಇಸ್ಲಾಮದವ, ಹೊಂಟ ನೋಡ್ ಸಾಬ, ಏನು ಹೊಂಟ ನೋಡ್ ಸಾಬ, ಹೊಂಟ ನೋಡ್ ಸಾಬ್ ಅಂತ ಹೇಳಿ ಕಟ್ಟಿ ಮೇಲೆ ಅವ್ರು ಕುಂತ ಮಾತಾಡೋ ಕಾಲಕ್ಕ ಶರೀಫನ ಕಿವಿಗೆ ಬೀಳುತ್ತದೆ. ಮಮ್ಮಲ ಮರಗ್ತದೆ, ಮನಸ್ಸು ನೋವಾಗ್ತದೆ. ನನ್ನ ಸಲುವಾಗಿ ಗುರುನಾಥ ಗೋವಿಂದ ಭಟ್ಗ ಅನಿಸೋ ಪರಿಸ್ಥಿತಿ ಬಂತು ಅಂತ ಶರೀಫ ಸಾಹೇಬ ಒಂದೇ ಸಮನೆ ಕಣ್ಣೀರ ಹಾಕ್ತಾ ಹಾಕ್ತಾ ಯಾವ ಗುರುನಾಥನ ಮುಂದೆ ನಿಂತಾಗ, ಶರೀಫಾ ಏ ಬಾಳ ಯಾಕಳಕತಿಯೋ? ಗುರುನಾಥ ಏನ್ ಹೇಳಪ್ಪ, ನನ್ನಿಂದ ನಿಮಗ ಅನಿಸುವಂಗಾಗ್ಯದಪ್ಪ, ನನ್ನಿಂದ ನಿಮಗ ಅನಿಸುವಂಗಾಗ್ಯದ. ನಾ ಇಸ್ಲಾಂ ಧರ್ಮದವನು, ನೀವು ಬ್ರಾಹ್ಮಣ ಸಮಾಜದವರು, ನಾವಿಬ್ಬರು ಗುರು ಶಿಷ್ಯರಾದರೂ ಸಹಿತ ಕಟ್ಟಿ ಮ್ಯಾಲ ಕುಂತ ಮಾತಾಡೋ ಮಂದಿ ಹೊಂಟ ನೋಡು ಸಾಬ್ ಅಂತ ನಾಕತ್ತ. ಗುರುನಾಥ ಗೋವಿಂದನ ಹುಚ್ಚ, ಚಿಂತೆ ಮಾಡಬೇಡ. ಅನ್ನೋರು ಯಾವತ್ತಿಗೂ ಬೆನ್ನ ಹಿಂದಿರ್ತಾರ, ಬೆನ್ನ ಮುಖದ ಮುಂದಿರಲ್ಲ. ಆಡೋರೆಲ್ಲ ಹಿಂದಿರ್ತಾರ, ಮುಂದೆ ಯಾರೂ ಬರಲ್ಲ. ತಿಳ್ಕೊಂಡು ಬಿಡ್ರಿ, ಯಾರು ಜಾಲಿ ಗಿಡಕ್ಕ ಕಲ್ಲು ಹೊಡೆಯಲ್ಲ. ಹೊಡಿತಾರೇನ್ರಿ? ಜಾಲಿ ಗಿಡಕ್ಕ ಯಾರು ಕಲ್ಲು ಹೊಡೆಯಲ್ಲ, ಮಾವಿನ ಗಿಡಕ್ಕನೇ ಕಲ್ಲು ಹೊಡಿತಾರ. ನಿಮ್ಮ ಬದುಕಿನಾಗ ಅವ್ರ ಹಾಂಗ ಇವ್ರು ಹಿಂಗಂತ ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡ್ಕೊಳಕತ್ತಾರಂದ್ರ ತಿಳ್ಕೊಂಡು ಬಿಡ್ರಿ, ಅವು ಮಾತಾಡೋವು ಎಲ್ಲವೂ ಜಾಲಿ ಗಿಡ, ನೀವೆಲ್ಲರೂ ಮಾವಿನ ಗಿಡ ಅಂತ ತಿಳ್ಕೊಂಡು ಬಿಡ್ರಿ. ಬದುಕಿನಾಗ ಒಂದು ಕ್ಷಣ ಸಂತೋಷ ಬರುತ್ತದೆ. ಶಿಷ್ಯ ಚಿಂತೆ ಮಾಡಬೇಡಪ್ಪ, ನೀನು ಸಾಬ ಅಲ್ಲ, ನೀನು ಸಾಬ ಅಲ್ಲ. ಸಾ ಮುಂದ ಪೂಜೆ ಕೊಟ್ಟು ನಿನಗ ಬರೆದು ಬಿಡ್ತೀನಿ ತಮ್ಮ. ಸಾಂಬ ಆಗತ್ತ. ಸಾಂಬ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಇದ್ದಂಗ, ಸಾಬ ಹೋಗಿ ಸಾಂಬರಾಗು ಅಂದ. ಉಪದೇಶ ಕೊಡ್ತೀನಿ ಶಿಷ್ಯ, ಹೋಗ್ ಜಳಕ ಮಾಡಿ ಮಡಿಬಟ್ಟಿ ಹಾಕೊಂಡು ಬಾ ಅಂತ ಕಳಿಸ್ತ. ಸಮಯ ಬರೀ 5 ದಿನ ಉಳಿದಿದ್ದಕ್ಕೆ ನೇರವಾಗಿ ವಿಚಾರಕ್ಕೆ ಬರಾಕತ್ತೀರಿ, ಮತ್ತು ಓಸು ಬಿಡಾಕತ್ತೀರ ಅನ್ಕೊಳಂಗಿದ್ರಿ ನೀವು. ಶಿಷ್ಯ ನಿನಗ ಉಪದೇಶ ಕೊಡ್ತೀನೋ, ಹೋಗ್ ಜಳಕ ಮಾಡಿ ಬಾ, ಹೋಗ್. ಶರೀಫ ಖುಷಿಯಿಂದ ಹೋಗ್ತಾನೆ. ಬಾವಿ ದಂಡಿಗೆ ಹೋಗಿ ಜಳಕ ಮಾಡಿ ಮಡಿಬಟ್ಟೆ ಹಾಕೊಂಡು ಮನಸ್ಸು ಮೈ ಎರಡು ಮಡಿ ಮಾಡ್ಕೊಂಡು ಬರಬೇಕಂತ ಹೋದ. ಖರೆ ಬಾವಿ ದಂಡೆ ಮೇಲೆ ಓರ್ವ ಹೆಣ್ಣು ಮಗಳು ನೀರು ಜಗ್ಗಾಕತ್ತಿದ್ಲು. ನೀರು ಜಗ್ಗುವ ಸಂದರ್ಭದೊಳಗ ಕೊಡ ಮ್ಯಾಲ ಬರ್ತದ. ಕೊಡನ ಜಕ್ಕೊಳ್ಬೇಕಂತ ಹಿಂಗ ಬಾಗಿ ಕೊಡ ಜಕ್ಕೋಬೇಕನ್ನೋದ್ರಾಗ ಮೈ ಮ್ಯಾಲಿದ್ದ ಸೆರಗ ಕೆಳಗ ಬೀಳುತ್ತದೆ. ಯಾವಾಗ ಮೈ ಮ್ಯಾಲಿದ್ದ ಸೆರಗ ಯಾವಾಗ ಕೆಳಗ ಬಿತ್ತು, ದೂರದೊಳಗ ನಿಂತಿರುವ ಶರೀಫನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತದೆ. ಶರೀಫನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತದೆ. ನನ್ನ ಗುರುನಾಥ ಗೋವಿಂದ ಭಟ್ಟ ಮಡಿಯಾಗಬ ಅಂತ ಕಳಿಸ್ಯಾನ, ನಾನ್ ನೋಡಿದ್ರ ಮೈಲಿಗೆ ಆದ್ನಿ ಅಂದವ. ಗುರು ಮಡಿಯಾಗಂತ ಕಳಿಸ್ಯಾನ, ನಾನು ಮೈಲಿಗೆ ಆದೆ ಅಂತ ಶರೀಫ ಒಂದೇ ಸಮನೆ ತಡವಡಿಸ್ತಾನೆ. ಅವಳು ಹೋದ ಮ್ಯಾಲ ಮೈ ಮ್ಯಾಲ ನೀರು ಹಾಕೊಂಡು ಗುರುನಾಥನ ಹತ್ರ ಹೋದ್ರ ಮೈ ಸ್ವಚ್ಛ ಆಗತ್ತ, ಆದ್ರ ಮನಸ್ಸು ಸ್ವಚ್ಛ ಆಗಲ್ಲ ಅಂದವ. ನಾವೆಲ್ಲ ಮೈ ಮ್ಯಾಲ ಬಿಸ್ಲೇರಿ ಬಾಟ್ಲಿ ನೀರು ಹಾಕೊಂಡು ಮೈ ಸ್ವಚ್ಛ ಮಾಡ್ಕೊಂಡಿರಬಹುದು, ಖರೆ ಮನಸ್ಸು ಎಷ್ಟು ಮಂದಿದು ಹೊಲಸದ ನಿಮಗಳಿಗೆ ಗೊತ್ತಿರ್ತದೆ. ನಿಮ್ಗಳಿಗೆ ಗೊತ್ತು. ಯಾರ್ಯಾರು ಹುಳುಕ ಏನು ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗೋಕ್ಕಿಂತ ಮೊದಲ ನಮಗೆ ಗೊತ್ತಿರ್ತದೆ. ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಭಗವಂತ ನಮ್ಮೊಳಗಿರುತ್ತ.
ಕೋಡಿಕೊಪ್ಪದ ಹುಚ್ಚೀರಪ್ಪಜ್ಜ ಅಂತ ಬಹಳ ದೊಡ್ಡ ಶಿವಯೋಗಿ. ಗದಗದ ಭಾಗದೊಳಗ ಕೋಡಿಕೊಪ್ಪ ಅಂತ ಬರುತ್ತದೆ, ನರೆಗಲ್ ಹತ್ರ ಬರುತ್ತದೆ. ಆ ಕೋಡಿಕೊಪ್ಪ ಹುಚ್ಚೀರಪ್ಪಜ್ಜ ಒಂದೇ ಒಂದು ಮಾತು ಹೇಳ್ಯಾನ, ನಮ್ಮಂಗ 1000 ಮಾತು ಹೇಳಿಲ್ಲವ, ಒಂದೇ ಮಾತು ಹೇಳ್ಯಾನ. ಆತ ಎಲ್ಲರ ಬಾಯೊಳಗ ಹುಚ್ಚಿರಪ್ಪಜ್ಜ ಆಗಬೇಕಾಗಿತ್ತಂದ್ರೆ ಒಂದು ಕಾರಣ ಅದ. ಆತ ಹರಿದ ಬಟ್ಟಿ ಒಂದೇ ಸಮನೆ ಕಣ್ಣಾಗ ಪಿಚ್ಚಿತ್ತು. ಎಷ್ಟು ದಿವಸ ಆಗಿತ್ತೋ ಏನೋ ಜಳಕ ಮಾಡ್ಲಾರ್ದೆ ಹರಿದ ಬಟ್ಟಿಯೊಳಗ ಬದುಕನ್ನ ಮಾಡ್ತಿದ್ದ. ಆದ್ರ ಮನಸ್ಸು ಬಹಳ ಸ್ವಚ್ಛ ಇತ್ತು. ಯಾವ ಮಠದೊಳಗ ಬದುಕನ್ನ ಮಾಡಲಿಲ್ಲ. ಮಠಕ್ಕ 4000 ಎಕರೆ ಜಮೀನು ನೆನಪಿರಬೇಕು. ಮಠಕ್ಕ 4000 ಎಕರೆ ಜಮೀನು ಇದ್ರು ಸಹಿತ ಒಂದು ದಿವಸ ಮಠದೊಳಗ ಮಲಗಲಿಲ್ಲ. ಯಾವತ್ತಿಗೂ ಮಠದ ಮುಂದ ಹೊಲದ ಒಳಗ ಒಂದು ಗಿಡದ ಕೆಳಗ ಯಾವತ್ತಿಗೂ ಹೊರಗ ಮಲ್ಕೊಳ್ಳೋದೇ ಆತನ ಕಾಯಕ. ನಮ್ಮಂಗ ಮೆತ್ತಗ ಬೆಡ್ ಹಾಕೊಂಡು ಮೆಲಕ್ತಿರ್ಲಿಲ್ಲ. ಏನು ಬರ್ತಿತ್ತು ಅದನ್ನು ಸ್ವೀಕಾರ ಮಾಡ್ತಿದ್ದ. ಮಳೆ ಬಂದ್ರ ಮಳೆಯಾಗ ತೊಯ್ಸ್ಕೊಂತಿದ್ದ, ಬಿಸಿಲಿದ್ರ ಬಿಸಿಲಾಗ ನೆನಿತಿದ್ದ, ಚಳಿ ಇದ್ರ ಚಳಿನೇ ಹೊತ್ಕೊಳ್ತಿದ್ದ. ಅಂತ ಹುಚ್ಚೀರಪ್ಪಜ್ಜ ಒಂದ ಮಾತು ಹೇಳುತ್ತ, ಯಾವತ್ತಿಗೂ ಆತ ಸ್ನಾನ ಮಾಡಿ ನಮ್ಮಂಗ ಘಮ ಅಂತ ಸೇಂಟ ಹಾಕ್ಕೊಳ್ಳಿಲ್ಲ. ಅಂತ ಹೊಲಸಾಗ್ಯದ ಮೈ ಅಂದಿದ್ದಕ್ಕ ಅಲ್ಲಿನ ಕೋಡಿಕೊಪ್ಪದ ಮಂದಿ ಅಂತಿದ್ರಿ ಈತನಿಗೆ, ಈತ ಹುಚ್ಚದಾನ, ಹುಚ್ಚೀರಪ್ಪಜ್ಜ ಅಂತ ಹುಚ್ಚ ಅಂತ ಕರೀತಾರ. ಆದ್ರೆ ಅವ ಹೇಳುತ್ತಿದ್ದ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಏನು? ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಈ ಮೈಕ್ ಹೌದು ಆದ್ರೆ ಇದು ಅಲ್ಲ, ಯಡ್ರಾಮಿ ಸ್ವಾಮಿ ಹೌದು ಆದ್ರೆ ಇವ ಅಲ್ಲ, ಇವರೆಲ್ಲರೂ ಹೌದು ಇವರು ಯಾರು ಅಲ್ಲ. ಇವರೆಲ್ಲರೂ ಒಂದು ದಿವಸ ಕಣ್ಣಿಗೆ ಏನ ಕಾಣ್ತಾರ, ಎಲ್ಲರೂ ಹೋಗ್ತಾರ. ಕಣ್ಣಿಗೆ ಯಾರು ಕಾಣಲ್ಲ ಅವ ಮಾತ್ರ ಸತ್ಯ, ಅದೇ ಮಲ್ಲಯ್ಯ ಅಂದ. ಯಾವುದು ಹೌದು ಅದು ಅಲ್ಲ. ಗಂಡ ಬೈದ ಅಂದ್ರೆ ಅದು ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮನೆ ಜಗಳ ಆಗಲ್ಲ. ನಾ ಹೇಳ ತಿಳಿಸಿಲ್ಲ. ಮಕ್ಕಳು ಬೈದು ಅಂದ್ರೆ ಅದು ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮನ್ಯಾಗ ಜಗಳ ಅಲ್ಲ. ಹೆಂಡತಿ ಬೈದ್ಲು ಅಂದ್ರೆ ಅದು ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮನ್ಯಾಗ ಜಗಳ ಆಗಲ್ಲ. ಅದೇ ಹೌದಂತ ತಿಳ್ಕೊಂಡ್ವಿ ಅಂದ್ರೆ ಮನ್ಯಾಗ ಸಂಸಾರ ಉಳಿಲ್ಲ, ಕೋರ್ಟ್ನ್ಯಾಗ ಉಳಿತ. ಇವೆರಡೇ ವ್ಯತ್ಯಾಸ. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಶರೀಫ್ ಅಂದ, ಇದು ಮೈ ಮೇಲೆ ಹೊಸ ಬಟ್ಟೆ ಹಾಕೊಂಡು ಮೈ ಜಳಕ ಮಾಡ್ಕೊಂಡ್ರೆ ಬಂತೇನೋ ಮನಸ್ಸು ಮೈಲಿಗಾಗ್ಯದ ಅಂದ. ಮನಸ್ಸು ಮೈಲಿಗಾಗಿತ್ತು. ಯಾವಾಗ ಆ ಹೆಣ್ಮಗಳು ಕೊಡ ತಗೊಂಡ ಕಂಕುಳದೊಳಗೆ ಇಟ್ಕೊಂಡು ಹೊಂಟ್ಲು ಮನೆಗೆ, ಆ ಊರಿನ ಗೌಡ ಶರಣಪ್ಪ ಗೌಡನ ಮೊದಲನೆಯ ಸೊಸಿ ನೀರು ತಗೊಂಡು ಹೋದ್ಲು. ಅವಳು ಮುಂದೆ ಶರೀಫ ಹಿಂದೆ, ಅವಳು ಮುಂದೆ ಶರೀಫ ಹಿಂದೆ. ಯಾವಾಗ ಆ ಶರಣಪ್ಪ ಗೌಡನ ಸೊಸಿ ಒಳಗ ಹೋದ್ಲು, ಈತ ಬಾಗಿಲಿಗೆ ನಿಂತ. ಶರಣಪ್ಪ ಗೌಡ ಮನ್ಯಾಗ ನಿಂತ ನೋಡು ಶರೀಫ ಸಾಹೇಬ್ರ ನಮ್ಮ ಮನೆ ಮುಂದೆ ಬಂದ ನಿಂತಾರ. ಯಪ್ಪ ಶರೀಫ ಸಾಹೇಬ್ರೆ ಒಳಗ ಬರಬೇಕು ಇಷ್ಟಂದಾಗ ಶರೀಫ್ ಅಂತಾನ, ಗೌಡ ನಾ ಒಳಗ ಬರ್ಬೇಕನ್ನೋದಕ್ಕ ಇಲ್ಲಿ ತನಕ ಬಂದೀನೋ, ನಾ ಒಳಗ ಬರ್ಬೇಕಂದ್ರ ನನ್ನ ಮಾತು ನೀನ್ ನಡೆಸ್ಕೊಡ್ಬೇಕಂದವ. ಒಳಗ ಬರ್ಬೇಕಂದ್ರ ನೀ ಒಂದು ಮಾತು ನಡೆಸ್ಕೊಡು. ಗೌಡಂದ, ಏನು ಕೇಳ್ತಿ ಕೇಳು ಶರೀಫ್ ಸಾಹೇಬ್ರೆ, ನಿಮಗ ಕೊಟ್ಟ ತೀರ್ತೀನಿ ಅಂದ್ರ ಅವ್ರು. ಏನು? ನಿಮಗ್ ಕೊಟ್ಟ ತೀರ್ತೀನಿ, ಕೊಡನ ಬಿಡನ ಅಲ್ಲ, ಕೊಟ್ಟ ತೀರ್ತೀನಿ. ಈಗ ನಾವು ಕೊಡಬೇಕಂದ್ರೆ 100 ಸಲ ಯೋಚನೆ ಮಾಡ್ತಿ, ಕೊಡ್ಲೋ ಬೇಡ ಅಂತ. ಆಗಿನ ಹಿರಿಯರಂತಿದ್ರು, ನಾ ಕೊಟ್ಟ ತೀರ್ತೀನಿ ಬಾ. ಶರೀಫ್ ಅಂತಾನ, ಗೌಡ ನಾಲ್ಗಿ ಕೊಟ್ಟಿ ಭಾಳ ಹುಷಾರ್ ಅಂದವ. ಏನೋ ನಾಲ್ಗಿ ಕೊಟ್ಟಿ ಭಾಳ ಹುಷಾರ್. ಯಪ್ಪ ಕೊಟ್ಟ ತೀರ್ತೀನಿ, ನನ್ನ ಮನೆಯೊಳಗಿದ್ರೆ ಕೊಟ್ಟ ತೀರ್ತೀನಿ. ಯಾವಾಗ ಶರೀಫ್ ಒಳಗೆ ಬಂದ ಮೇಲೆ ಶರೀಫ್ ಸಾಹೇಬ್ರೆ ಬರ್ರಿಪ್ಪ ಪ್ರಸಾದ ಮಾಡ್ರಿ ಅಂದಾಗ ಶರೀಫ್ರಂತಾರ, ನಾ ಇನ್ನೂ ಜಳಕ ಮಾಡಿಲ್ಲ ಅಂದ್ರು.
ನಾ ಇನ್ನೂ ಜಳಕ ಮಾಡಿಲ್ಲ ಅಂದ್ರು ಶರೀಫರು. ಯಪ್ಪ ಬಿಸಿನೀರ ಕಾಯಿಸ್ತೀನಿ, ನನ್ನ ಸೊಸೆ ಈಗ ನೀರು ತಗೊಂಡು ಬಂದಾಳ, ಬಿಸಿನೀರ ಕಾಯಿಸಿ ಬಿಸಿನೀರು ಇಡ್ತೀನಿ, ನೀವು ಜಳಕ ಮಾಡಬೇಕು. ಶರೀಫ್ ಅಂದ, ಗೌಡ ನಾನು ಜಳಕ ಮಾಡಾಕ ಬಂದೀನೋ, ನಾನು ಜಳಕ ಮಾಡಾಕ ಬಂದೀನಿ. ನಾ ಜಳಕ ಮಾಡ್ಬೇಕನ್ನೋದಕ್ಕೆ ಅಲ್ಲಿಂದ ಇಲ್ಲಿ ತನಕ ಬೆನ್ನು ಹತ್ಕೊಂಡು ಬಂದೀನಿ ನಿನ್ನ ಸೊಸೆಗೆ. ನಾ ಜಳಕ ಮಾಡಾಕ ಬಂದೀನಿ, ಆದ್ರೆ ನೀರಿನಿಂದ ಜಳಕ ಮಾಡಾಕ ಬಂದಿಲ್ಲ, ನೀರು ಇಲ್ಲದಂಗ ಜಳಕ ಮಾಡಾಕ ಬಂದೀನಿ ಅಂದ. ನೀರು ಇಲ್ಲದಂಗ ಜಳಕ ಮಾಡಾಕ ಬಂದೀನಿ. ಯಪ್ಪ ಇದೇನು ಹೇಳಾಕತ್ತೀರಿ? ಹೌದು, ನೀರಿನಿಂದ ಜಳಕ ಮಾಡಿದ್ರೆ ಬಹಳ ಆದ್ರೆ 2 ತಾಸು ಘಮ ಘಮ ಅನ್ನಬಹುದು. ನೀ ಮನಸ್ಸು ಹೊಲಸ ನಾರ್ತಿರ್ತದ. ನನ್ನ ಮನಸ್ಸು ನಾರಾಕತ್ತದ, ಮನಸ್ಸಿಗೆ ಜಳಕ ಮಾಡಿಸಾಕ ಬಂದೀನಿ. ನನಗ ನೀರಿನ ಜಳಕ ಬ್ಯಾಡ. ಅದಕ್ಕೆ ಹೌದಪ್ಪ ಹೌದು, ನಿಂದ ನೀ ತಿಳಿದಾರ ನೀನೇ ದೇವರು, ನೀರಿಲ್ಲದೆ ಜಳಕ ಮಾಡಿರಬೇಕು. ಶರೀಫರು ಬರೀತಾರೆ, ನೀರಿಲ್ಲದ ಜಳಕ ಮಾಡಿರಬೇಕು. ನೀರಿನ ಜಳಕ ಎಲ್ಲಾರು ಮಾಡ್ತಾರ, ನೀರಿಲ್ಲಾರ್ದ ಜಳಕ ಮಾಡೋದು ಬಹಳ ಅಪರೂಪ. ಯಪ್ಪ ನನಗೆ ಏನು ಅರ್ಥ ಆಗಲಿಲ್ಲ, ನೀ ಹೇಳುವ ಮಾತು ನನಗೆ ಗೊತ್ತಾಗಲಿಲ್ಲಪ್ಪ, ಏನು ಹೇಳು? ಏನಿಲ್ಲ, ಇನ್ನ ಈಗ ನೀರು ಯಾರು ತಗೊಂಡು ಬಂದಿದ್ರಪ್ಪ? ಅವರು ನನ್ನ ಮನೆ ಸೊಸಿಯಪ್ಪ, ಹಿರಿ ಸೊಸಿ ಅದಾರ. ಮೂಲೆ ಆಗಿದ್ದ ಬಾರ್ಕೋಲು ತಗೋ ಅಂತ ಹೇಳಿ ಶರಣಪ್ಪ ಗೌಡಗ ಯಾವಾಗ ಶರೀಫ್ರು ಅಂತಾರ, ಶರಣಪ್ಪ ಗೌಡ ಯಾಕ ಅಂದ. ಗೌಡ ನಾಲಿಗೆ ಕೊಟ್ಟಿ ಯಾಕ ಅಂತ ಕೇಳಬೇಡ ಅಂದ. ನಾಲಿಗೆ ಕೊಟ್ಟಿ ಯಾಕ ಅಂತ ಕೇಳಬೇಡ ಅಂದಾಗ ತಗೊಂಡ ಬಾರ್ಕೋಲ ಸೊಸಿ ಕೈಯಾಗ ಕೊಡಿಸ್ತಾರ, ಮನಿ ಒಳಗೆ ಹೋಗ್ತಾರ, ಮೆತ್ತಗ ಬಡಿಸ್ಕೊಳ್ತಾನ. ಶರೀಫಗ ಬ್ಯಾಸರಾಗುವಂಗಲ್ಲ, ಸೊಸಿಗೆ ಬ್ಯಾಸರಾಗುವಂಗ ಹೊಡೆಸ್ಕೊಳ್ತಾನ. ಯಾವ ಏಟಿಗೊಮ್ಮೊಮ್ಮೆ ಗುರುನಾಥ ಗೋವಿಂದ ಗುರುನಾಥ ಗೋವಿಂದ ಗುರುನಾಥ ಗೋವಿಂದ ಅನ್ನುವ ಸಮಯದೊಳಗ ಯಾವಾಗ ಏಟ ಆ ಡುಬ್ಬದ ಮ್ಯಾಲ ಬೀಳ್ತಿತ್ತೋ, ಕಳಸದೊಳಗ ಇರುವ ಗೋವಿಂದ ಭಟ್ಟ ಪ್ರಸಾದಕ್ಕೆ ಕುಂತಿದ್ದ, ಆತನ ಬೆನ್ನಿನ ಮ್ಯಾಲ ದರಿ ಏಟು ಬಿದ್ದಿತ್ತು. ಹೆಂಡತಿ ಪ್ರಸಾದ ಎಡಿ ಮಾಡ್ತಿರ್ತಾಳ, ಯಪ್ಪ ಏನೋ ಬಿದ್ದಾವಲ್ಲ ಬಾರ್ಕೋಲಿನ ಏಟು ಅಂದಾಗ ಆಗ ಹೇಳ್ತಾನ ಗೋವಿಂದ ಭಟ್ಟ, ಜಗತ್ತಿನ್ಯಾಗ ನನ್ನಂಥ ಗುರು ಸಿಗತಾನ ಖರೆ, ಆದ್ರೆ ಶರೀಫನಂಥ ಶಿಷ್ಯ ಸಿಗಕ್ಕ ಸಾಧ್ಯ ಇಲ್ಲ. ನನ್ನ ಶರೀಫ ಜಳಕ ಮಾಡಾಕತ್ತಾನ, ನನ್ನ ಶರೀಫ ಜಳಕ ಮಾಡಾಕತ್ತಾನಂದಾಗ ಮೆತ್ತಗ ಜಳಕ ಮಾಡಿ ಗುರುನಾಥನ ಹತ್ರ ಪಾದಕ್ಕೆ ಬಂದು ಬಿದ್ದಾಗ, ಗುರುದೇವ ನನ್ನ ಮನಸ್ಸು ಹರಿದಿತ್ತು, ಹರಿದ ಮನಸ್ಸು ಮತ್ತೆ ಕಟ್ಕೊಳ್ಬೇಕಾಗಿತ್ತು, ಅದಕ್ಕೆ ನಾ ಹೋಗಿದ್ದೆ ಅಂದಾಗ ಆಗ ಹೇಳ್ತಾನ ಯಾರು? ಗುರುನಾಥ ಗೋವಿಂದ ಭಟ್ಟ, ಶರೀಫ ಏ ಬಾಳ ಏ ಶಿಷ್ಯ ನೆನಪಿಟ್ಟುಕೋರು, ಎಲ್ಲರೂ ಜಳಕದಿಂದ ನೀರು ಮಾಡಿದ್ರ ನೀ ಶುಭ್ರವಾದ ಬಾರ್ಕೋಲಿನಿಂದ ಜಳಕ ಮಾಡಿ ಅಂದ ಮ್ಯಾಲ ನೀ ಬಹಳ ಸ್ವಚ್ಛ ಆಗಿಯಪ್ಪ. ಇವತ್ತು ನಾನು ನಿನಗ ದೀಕ್ಷೆಯನ್ನ ಕೊಟ್ಟು ಬಿಡ್ತೀನಿ, ಜನಿವಾರವನ್ನ ಹಾಕಿ ಬಿಡ್ತೀನಿ ಅಂತ ಹೇಳಿ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ಮುಖಿದ ಭವಭಾರ ಹಾಕಿದ ಜನಿವಾರ ಮುಖಿದ ಭವಭಾರ ಲೋಕದ ಬ್ರಹ್ಮಜ್ಞಾನ ನೀ ಪಡೆಯಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ ಸಂಧ್ಯಾ ವಂದನೆ ಕಲಿಸಿ
ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಕಂಡವರೊಡನೆ ಅಲ್ಲದಿ ಧರ್ಮಕಂಡರ ಜೊತೆಯಾಕೆ ಬೆರದಿ ಕಂಡವರೊಡನೆ ಅಲ್ಲದಿ ಧರ್ಮಲಂಡರ ಜೊತೆಯಾಕೆ ಬೆರದಿ ಪುಂಡಯಿತನನು ಎಂದು ನಿಂದಿಸೆ ಪುಂಡಯಿತನನು ಎಂದು ನಿಂದಿಸೆ ಗುರು ಕಂಡ ಮೀರಿತನೆ ನೀಗಲ್ಲಚಿ ಎಂದು ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಶಿಶುನಾಳದೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು ಶಿಶುನಾಳದೀಶ ಗುರು ಶಿಶುನಾಳದೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು ನಸುನಗುತ್ತಲೆ ತೆಗೆದಲ್ಲಿಯ ತೊಡಿಸಿದ ನಸುನಗುತ್ತಲೆ ತೆಗೆದಲ್ಲಿಯ ತೊಡಿಸಿದ ಕುಸುರಿದ ಮಂತ್ರವ ಹೊಸಬನ ಮಾಡುತ್ತ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನುಗ್ಗಿದ ಭವವಾರ ಹಾಕಿದ ಜನಿವಾರ ನುಗ್ಗಿದ ಭವವಾರ ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ